ಕ್ರೀಡಾಂಗಣದ ಬಳಿ ಕಾಲ್ತುಳಿತ ಪ್ರಕರಣ ಕೊನೆಗೂ ವಿಚಾರಣೆಗೆ ಮಾಜಿ ಕಮಿಷನರ್ ಹಾಜರಾಗಿದ್ದಾರೆ. ಮ್ಯಾಜಿಸ್ಟ್ರಿಯಲ್ ತನಿಖೆಗೆ ಬಂದಿದ್ದಾರೆ. ಬಿ ದಯಾನಂದ್, ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಆಗಿದ್ದ ಗಿರೀಶ್ ಕೂಡ ಹಾಜರಾಗಿದ್ದಾರೆ. ಕಾಲ್ತುಳಿತಕ್ಕೆ ದುರಂತದಲ್ಲಿ ನಿರ್ಲಕ್ಷ್ಯ ಯಾರದ್ದು? ಸರ್ಕಾರದ, ಪೊಲೀಸರದ್ದ, ಆರ್ಸಿಬಿಯದ್ದ? ಅಸಲಿ ಕಾರಣವನ್ನ ಮಾಜಿ ಕಮಿಷನರ್ ಬಿಚ್ಚಿಡ್ತಾರಾ? ದಾಖಲೆ ಸಮೇತ ತನಿಖೆಗೆ ಬಂದಿದ್ದಾರೆ ಮಾಜಿ ಕಮಿಷನರ್ ದಯಾನಂದ್. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ನಡೆದಂತ ಕಾಲ್ತುಳಿತ ಪ್ರಕರಣ. ಈ ಪ್ರಕರಣ ವಿಚಾರಣೆ ನಡೀತಾ ಇದೆ, ಮ್ಯಾಜಿಸ್ಟ್ರಿಯಲ್ ತನಿಖೆ ನಡೀತಾ ಇದೆ. ಆದರೆ ತನಿಖೆಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಕೂಡ ಇತ್ತು. ಈಗ ಫೈನಲಿ ಮಾಜಿ ಕಮಿಷನರ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಕೊನೆಗೂ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಆಗಿದ್ದ ಗಿರೀಶ್ ಕೂಡ ಹಾಜರಾಗಿದ್ದಾರೆ. ಈ ಕಾಲ್ತುಳಿತ ದುರಂತದ ಬಗ್ಗೆ ಯಾವ ರೀತಿಯಾದ ಮಾಹಿತಿ ಹೊರಬೀಳುತ್ತೆ? ಯಾರ್ದು ನಿರ್ಲಕ್ಷ್ಯ? ಯಾರ ನಿರ್ಲಕ್ಷ್ಯಕ್ಕೆ ಇಷ್ಟು ದೊಡ್ಡ ಅವಘಡ ನಡೀತು? ಸರ್ಕಾರದ, ಪೊಲೀಸರದ್ದ, ಆರ್ಸಿಬಿಯದ್ದ? ಅಸಲಿ ಕಾರಣ ಏನು ಅನ್ನೋದನ್ನ ಬಿಚ್ಚಿಡ್ತಾರೆ ಮಾಜಿ ಕಮಿಷನರ್. ದಾಖಲೆ ಸಮೇತ ತನಿಖೆಗೆ ಬಂದಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಯಾಕಂದ್ರೆ ಆ ಇನ್ಸಿಡೆಂಟ್ ನಡೆದಾಗಲೇ ಹೇಳಲಾಗಿತ್ತು, ಈ ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆ ರೆಡಿ ಇರಲಿಲ್ಲ ಅಂತ. ಇಷ್ಟು ದೊಡ್ಡ ಕಾರ್ಯಕ್ರಮವನ್ನ ಇಷ್ಟು ಕಡಿಮೆ ಸಮಯದಲ್ಲಿ ಏಕಾಏಕಿ ಆಯೋಜನೆ ಮಾಡೋದು ಸುಲಭ ಅಲ್ಲ ಅಂತ. ಫೈನಲ್ ಮ್ಯಾಚ್ ಗೆದ್ದಾಗ ರಾತ್ರಿ ಇಡೀ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ಪೊಲೀಸರು ರಾತ್ರಿ ಇಡೀ ಕೆಲಸ ಮಾಡಿದ್ದಾರೆ. ಅಂಥದ್ರಲ್ಲಿ ಬೆಳಗ್ಗೆದ್ದು ಇಂಥದ್ದೊಂದು ದೊಡ್ಡ ಕಾರ್ಯಕ್ರಮ ಅನೌನ್ಸ್ ಮಾಡಿದ್ರೆ ಪರಿಸ್ಥಿತಿಯನ್ನ ನಿಭಾಯಿಸೋದು, ಇಷ್ಟು ದೊಡ್ಡ ಸಂಖ್ಯೆ ಅಭಿಮಾನಿಗಳನ್ನ ನಿಭಾಯಿಸೋದು ಕಷ್ಟ ಅಂತ ಮೊದಲೇ ಪೊಲೀಸ್ ಇಲಾಖೆ ಹೇಳಿದ್ದಾರೆ. ಆದರೂ ಸಹ ಕಾರ್ಯಕ್ರಮ ಆಯೋಜನೆಗೊಳ್ಳುತ್ತೆ. ಎರಡೆರಡು ಕಾರ್ಯಕ್ರಮ, ಒಂದು ವಿಧಾನಸೌಧ, ಮತ್ತೊಂದು ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾರ್ಯಕ್ರಮ. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹರಿದು ಬರ್ತಾರೆ. ವಿಧಾನಸೌಧದ ಕಾರ್ಯಕ್ರಮಕ್ಕೂ ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯೋ ಕಾರ್ಯಕ್ರಮಕ್ಕೂ ಏಕಾಏಕಿ ನುಗ್ಗಿ ಬಂದ ಜನರನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗತ್ತೆ. ಮೇಲ್ನೋಟಕ್ಕೆ ಎಲ್ಲರ ತಪ್ಪು ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಒಂದು, ಈ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡುವಲ್ಲಿ ಆರ್ಸಿಬಿ ಕೂಡ ಸೋತಿದೆ. ಯಾಕಂದ್ರೆ ಟಿಕೆಟ್ ಹೇಗೆ ವಿತರಣೆ ಮಾಡಬೇಕು ಅನ್ನೋದೇ ಕೊನೆಯ ಕ್ಷಣದ ತನಕವೂ ಕೂಡ ಗೊಂದಲ ಇತ್ತು. ಅದನ್ನ ವೆಬ್ಸೈಟಿಗೆ ಹಾಕಬೇಕಾ, ಯಾವ ರೀತಿ ಹಂಚಿಕೆ ಮಾಡಬೇಕು, ಕೌಂಟರ್ನಲ್ಲೇ ಟಿಕೆಟ್ ಕೊಡಬೇಕಾ, ಫ್ರೀ ಬಿಡಬೇಕಾ, ಅಥವಾ ಅದಕ್ಕಿಂತಿಷ್ಟು ಅಂತ ಚಾರ್ಜ್ ಮಾಡಬೇಕಾ, ಈ ಯಾವ ಪ್ರಶ್ನೆಗೂ ಕೂಡ ಅಲ್ಲಿರುವಂತ ಅಧಿಕಾರಿಗಳಲ್ಲಿ ಉತ್ತರ ಇರಲಿಲ್ಲ. ಫೈನಲಿ ಗೇಟ್ ಓಪನ್ ಮಾಡ್ತಾರೆ. ನುಗ್ಗೋದಕ್ಕೆ ಯತ್ನ ಮಾಡಿದಂತ ಅಭಿಮಾನಿಗಳು ಕಾಲ್ತುಳಿತ ಆಗತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಆದಂತ ಕಾಲ್ತುಳಿತ ಪ್ರಕರಣ ಈಗ ಮ್ಯಾಜಿಸ್ಟ್ರಿಯಲ್ ತನಿಖೆಗೆ ಸರ್ಕಾರ ಏನೋ ಆದೇಶ ಕೊಟ್ಟಿದೆ, ಬಟ್ ತನಿಖೆಗೆ ಸಹಕಾರ ನೀಡ್ತಿಲ್ಲ ಅನ್ನೋ ಮಾಹಿತಿ ಕೂಡ ಇತ್ತು. ಈಗ ಫೈನಲಿ ಮಾಜಿ ಕಮಿಷನರ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಈಗಿರೋದು ಇಂಟ್ರೆಸ್ಟಿಂಗ್. ತಪ್ಪು ಯಾರದ್ದು ಅನ್ನೋದರ ಬಗ್ಗೆ ಏನಾದರೂ ಡೀಟೇಲ್ಸ್ ಅನ್ನ ಕೊಡ್ತಾರಾ ಹಾಗಾದ್ರೆ ಮಾಜಿ ಕಮಿಷನರ್ ಅಂತ? ಶ್ವೇತಾ, ಈಗಷ್ಟೇ ದಯಾನಂದ್ ಅವರ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ ಏನಿದೆ ಡಿ.ಸಿ. ಜಗದೀಶ್ ಅವರ ಹತ್ರ ಮುಗ್ದಿರುವಂಥದ್ದು ಮುಗಿಸಿ ಈಗ ಡಿ.ಸಿ. ಕಚೇರಿಯಿಂದ ಅವರು ತೆರಳಿದ್ದಾರೆ. ಅಂದರೆ ಪ್ರಮುಖವಾದಂತಹ ಒಂದು ಪ್ರಶ್ನೆಗಳಿಗೆ ಡಿ.ಸಿ. ಜಗದೀಶ್ ಅವರು ಉತ್ತರವನ್ನು ಪಡ್ಕೊಂಡ್ರು. ಅಂದರೆ ಅವತ್ತಿನ ದಿನ ನೀವೆಲ್ಲಿದ್ರಿ, ಭದ್ರತೆಯಲ್ಲಿ ಯಾವ ರೀತಿ ಲೋಪ ಆಯಿತು, ಅಷ್ಟು ಜನ ಗ್ಯಾದರ್ ಆಗ್ತಾರೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿರಲಿಲ್ವಾ, ಇನ್ಸ್ಪೆಕ್ಟರ್ ಹೇಳಿದ್ದೇನಾದರೂ ನಿಮಗೆ ಮಾಹಿತಿ ಇತ್ತಾ? ಅದಲ್ದಿರ ಏನು ಅವಾಗ ಒಂದು ಭದ್ರತಾ DCP ಆಗಿದ್ದಂತಹ ಕರಿಬಸವನಗೌಡ ಏನು ಲೆಟರ್ ಬರೆದಿದ್ರು ಸರ್ಕಾರಕ್ಕೆ, ಇದ್ರ ಬಗ್ಗೆ ಏನಾದರೂ ನಿಮಗೆ ಗಮನಕ್ಕೆ ಇತ್ತಾ? ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಎಷ್ಟು ಜನ ಕ್ರೌಡ್ ಸೇರಿದ್ರು, ಅಲ್ಲಿ ಯಾವ ರೀತಿ ಒಂದು ಭದ್ರತೆಯನ್ನ ಆ ಕ್ಷಣಕದಲ್ಲಿ, ಅಂದ್ರೆ ಇನ್ಸಿಡೆಂಟ್ ಏನು ನಡೀತು ಆ ಕ್ಷಣದಲ್ಲಿ ಎಷ್ಟು ಜನ ಭದ್ರತೆಗೆ ಒಂದು ನಿಮ್ಮ ಸಿಬ್ಬಂದಿಯನ್ನ ಬಳಸ್ಕೊಂಡಿದ್ರಿ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ಪ್ರಶ್ನೆಗಳನ್ನ ಡಿ.ಸಿ. ಜಗದೀಶ್ ಅವರು ಕೇಳಿರುವಂತದ್ದು. ಈ ಎಲ್ಲ ಒಂದು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಜಗದೀಶ್ ಅವರು ಪಡ್ಕೊಂಡಿದ್ದಾರೆ. ಅಂದ್ರೆ ದಯಾನಂದ್ ಪಿನ್ ಟು ಪಿನ್ ಏನಾಯ್ತು ಇನ್ಸಿಡೆಂಟ್ ಬಗ್ಗೆ ಎಲ್ಲ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಏನು RCB ಕಪ್ಪನ್ನ ಹೊಡೆದ ಮಾರನೇ ದಿನವೇ ಈ ಒಂದು ವಿಜಯೋತ್ಸವದ ಸಂಭ್ರಮ ಇಟ್ಕೊಂಡಿರೋದ್ರಿಂದ, ಮತ್ತೆ RCB ಮತ್ತೆ DNA ಮ್ಯಾನೇಜ್ಮೆಂಟ್ ಏನ್ ಟ್ವೀಟ್ ಅನ್ನ ಮಾಡಿತ್ತು, ಅಂದ್ರೆ ವಿಜಯೋತ್ಸವದ ವಿಕ್ಟರಿ ಪರೇಡ್ ಇದೆ ಅಂತ ಅಂದ್ಬಿಟ್ಟು ಟ್ವೀಟ್ ಮಾಡಿದ್ದೆ ಇಷ್ಟೆಲ್ಲ ದೊಡ್ಡ ಮಟ್ಟದ ಎಡಬಿಟ್ಟಿಗೆ ಕಾರಣವಾಯಿತು, ಇಷ್ಟು ದೊಡ್ಡ ಮಟ್ಟದ ದುರಂತಕ್ಕೆ ಕಾರಣವಾಯಿತು ಅನ್ನೋ ಒಂದು ಸಮಜಾಯಿಷಿಯನ್ನ ದಯಾನಂದ್ ಅವರು ಕೊಟ್ಟಿರುವಂತದ್ದು. ಅಂದ್ರೆ ಭದ್ರತೆಯನ್ನ ಏಕಾಏಕಿ ಅಷ್ಟು ಮಾಡ್ಕೊಳ್ಳಕ್ಕಾಗಿಲ್ಲ, ನಿರೀಕ್ಷೆ ಮೀರಿದಷ್ಟು ಒಂದು ಜನರು ಅಲ್ಲಿ ಬಂದಿದ್ರು. ಮತ್ತೆ ಕಾಲ್ತುಳಿತ ಎಲ್ಲ ಆಯ್ತು. ಆ ಎಲ್ಲ ಗೇಟ್ಗಳ ಬಳಿಯೂ ಕೂಡ ಯಾರೆಲ್ಲ ಒಂದು ಪೊಲೀಸ್ ಸಿಬ್ಬಂದಿ ಇದ್ರು, DCP ಇದ್ರು, ಯಾರ್ಯಾರು ಇದ್ರು ಅಧಿಕಾರಿಗಳು ಎಲ್ಲರನ್ನೂ ಕೂಡ DC ಎನ್ಕ್ವೈರಿ ಮಾಡಿರುವಂತದ್ದು, ಅವರಿಂದನೂ ಕೂಡ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ದಯಾನಂದ್
ಅವರು ನೋಟಿಸನ್ನು ಕೊಡಲಾಗಿತ್ತು, ವಿಚಾರಣೆಗೆ ಬಂದಿರಲಿಲ್ಲ. ಈಗ ಒಂದು ವಿಚಾರಣೆಗೆ ಬಂದು ಒಂದು ಎಲ್ಲ DC ಜಗದೀಶ್ ಅವರ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಟ್ಕೊಂಡಿರುವಂಥದ್ದು. ಯಾವೆಲ್ಲ DCBಗಳನ್ನು ಯಾವೆಲ್ಲ ಗೇಟ್ಗಳಿಗೆ ಒಂದು ಭದ್ರತೆಗೆ ಹಾಕಲಾಗಿತ್ತು, ಎಷ್ಟು ಸಿಬ್ಬಂದಿಯನ್ನು ಬಳಸಲಾಗಿತ್ತು, ತತ್ಕ್ಷಣಕ್ಕೆ ಅಷ್ಟು ದೊಡ್ಡ ಮಟ್ಟದ ಕ್ರೌಡ್ ಸೇರೋದಕ್ಕೆ ಕಾರಣವಾದ್ರು ಏನು, ಮತ್ತೆ ಭದ್ರತೆಗೆ ನಾವು ಕ್ರಮವನ್ನು ತೆಗೆದುಕೊಂಡಿದ್ವಿ, ಮತ್ತೆ 2-3 ದಿನ ಸಮಯ ಬೇಕಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಇನ್ಸಿಡೆಂಟ್ ನಡೆಯುತ್ತೆ ಅದ್ರ ಬಗ್ಗೆ ಸಮಜಾಯಿಷಿಯನ್ನ ದಯಾನಂದ್ ಅವರು ಕೊಟ್ಟಿರುವಂತದ್ದು. ಶ್ವೇತಾ, ವಿಚಾರಣೆಯನ್ನ ಮುಗಿಸಿ DC ಕಚೇರಿಯಿಂದ ಈಗಷ್ಟೇ ದಯಾನಂದ್ ಮತ್ತೆ ಒಂದಷ್ಟು DCPಗಳು ಮತ್ತೆ ಗಿರೀಶ್ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಆಗಿದ್ದ ಗಿರೀಶ್ ಅವರು ಕೂಡ ವಿಚಾರಣೆಗೆ ಆಗಮಿಸಿದ್ರು. ಅವರ ಒಂದು ಎಲ್ಲರನ್ನು ಕೂಡ ಒಟ್ಟುಗೂಡಿಸಿ ಒಂದು ವಿಚಾರಣೆಯನ್ನ ನಡೆಸಿ ಒಂದು ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.